ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರು ಆಗಿರ್ಬೋದು, ದೇವರಾಗಿರ್ಬೋದು, ಈ ಒಂದು ಏಂಜಲ್ಸ್ನ ಎನರ್ಜಿ ಆಗಿರ್ಬೋದು, ನಿಮಗೆ ಖಂಡಿತವಾಗಿಯೂ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಜೊತೆಗೆ ಮುಂದಿನ ತೀರ್ಮಾನಗಳನ್ನು ನೀವು ಹೇಗೆ ತಗೊಳ್ಬೇಕು ಅನ್ನುವ ಅರಿವು ಕೂಡ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಅಲ್ಲ, ಖಂಡಿತವಾಗಿ ಒಂದು ನಿಶ್ಚಿತ ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಮೊದಲನೇದಾಗಿ ಇಲ್ಲಿ ಕೆಲವರ ಮನಸ್ಥಿತಿಯ ಪ್ರಕಾರ ಒಂದು ನಿಜವಾದ ಪ್ರೀತಿ ಸಿಗೋದಕ್ಕಿಂತ ಮೊದಲು ಈ ಬ್ರಹ್ಮಾಂಡದ ಶಕ್ತಿ, ಅಂದರೆ ಅದನ್ನು ನೀವು ಗುರು ಅಂತಿರೋ ದೇವರಂತಿರೋ, ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಯಾರಲ್ಲಿ ಪ್ರಾರ್ಥನೆ ಇಟ್ಟಿದ್ದೀರೋ ಆ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ಪರೀಕ್ಷಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಬಂಗಾರ ಒಡವೆ ಆಗೋದಕ್ಕಿಂತ ಮೊದಲು ಅದನ್ನು ಹೇಗೆ ಬೆಂಕಿಯಲ್ಲಿ ಹಾಕಿ ಶುದ್ಧೀಕರಿಸ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಯಾವಾಗಲಾದರೂ ಒಂದು ಸರಿಯಾದ ಸಂಬಂಧದ ಬಳಿ ಹೋಗ್ತಾ ಇದ್ದಂತೆ ಆಕಸ್ಮಿಕವಾಗಿ ಎಲ್ಲವೂ ಕೈತಪ್ಪಿ ಹೋಗ್ತದೆ ಅಂತೇಳಿ ನಿಮಗೆ ಅನಿಸ್ತದೆ. ಆದರೆ ನೀವು ಇನ್ನೇನು ಬಳಿ ಹೋಗಬೇಕು ಆಗಲೇ ಬಾಗಿಲು ಮುಚ್ಚಿದ ಹಾಗೆ ನಿಮಗೆ ಅನುಭವ ಕೂಡ ಆಗಿದ್ದುಂಟು. ನೀವು ಒಂಟಿಯಾಗಿ ಬಿಡ್ತೀರಾ ಆ ಸಮಯದಲ್ಲಿ. ಕೈ ಸೇರಿದ್ದು ಆಗ ಕೇವಲ ನಿರಾಶೆ. ಈ ರೀತಿ ಆಗ್ತಾ ಇದೆ ಅಂದರೆ ಇದು ಒಂದು ಪರೀಕ್ಷೆನೋ ಕಾಕತಾಳೀಯವೋ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ರೀತಿಯ ನೋವಾಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನೀವು ನಕ್ಷತ್ರಗಳನ್ನು ನೋಡ್ತಾ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ನನ್ನ ಜೀವನದಲ್ಲೇ ಯಾಕೆ ಹೀಗಾಗ್ತಾ ಇದೆ ಅನ್ನೋ ರೀತಿಲಿ, ನನ್ನಲ್ಲೇ ಏನಾದರೂ ದುರ್ಬಲತೆ ಇದೆಯಾ, ನಾನೇ ಸರಿ ಇಲ್ವಾ ಅನ್ನೋ ರೀತಿಲಿ ನೀವು ನಿಮ್ಮ ಬಗ್ಗೆನೇ ಒಂದಿಷ್ಟು ಒಂಟಿತನದಲ್ಲಿದ್ಕೊಂಡು ನೋವು ಪಡ್ತಾ ಸಂಕಟದ ಒಂದಿಷ್ಟು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಯಾವ ರೀತಿ ಒಂದು ವಿಚಾರ ಬರ್ತಾ ಇದೆ ಅಂದರೆ, ಈ ನೋವು, ಈ ಸಂಕಟ, ಇದೊಂದು ಶಿಕ್ಷೆ ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಕೆಲವು ವ್ಯತ್ಯಾಸಗಳಾಗಿದ್ದಾವಲ್ವ ನಿಮ್ಮ ಜೀವನದಲ್ಲಿ, ಅದು ನಿಮ್ಮ ಜೀವನಕ್ಕೆ ಹೊಸ ಒಂದು ತಯಾರಿಯಾಗಿದೆ ಅನ್ನೋ ರೀತಿಲಿ. ಅಂದರೆ ಇಲ್ಲಿ ಒಂದು ಬ್ರಹ್ಮಾಂಡದ ಎನರ್ಜಿ, ಅಂದರೆ ನೀವು ನಂಬಿದ ದೇವರು ನಿಮ್ಮನ್ನು ಆ ವ್ಯಕ್ತಿಯ ಜೊತೆ ಸೇರಿಸೋದಕ್ಕಿಂತ ಮೊದಲು, ನಿಮಗೆ ಬೇಕಾದದ್ದನ್ನು ಕೊಡೋದಕ್ಕಿಂತ ಮೊದಲು ನಿಮ್ಮನ್ನು ಸುನಿಶ್ಚಿತ ಮಾಡಲು ಬಯಸ್ತಾರೆ. ನೀವು ಆ ಪ್ರೇಮವನ್ನು ನಿಭಾಯಿಸಲು ಸಂಭಾಳಿಸಲು ಯೋಗ್ಯರಿದ್ದೀರಾ ಇಲ್ಲವಾ ಅನ್ನೋ ರೀತಿಲಿ ಒಂದಿಷ್ಟು ಪರೀಕ್ಷೆ. ಯಾಕಂದರೆ ಇದು ಸಾಧಾರಣ ಮಿಲನ ಆಗಿರೋದಿಲ್ಲ, ಎರಡು ಆತ್ಮಗಳ ಮಿಲನವಾಗಿರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಇದು ಒಂದು ಬ್ರಹ್ಮಾಂಡದ ಶಕ್ತಿಯ ಮೇಲೆ ಎಷ್ಟು ನಂಬಿಕೆ ಇಟ್ಟು ಆ ಪ್ರೀತಿಯ ಒಂದು ವಿಶ್ವಾಸ ಇಟ್ಟು ಮುಂದುವರೆದಿರ್ತೀರಲ್ಲ, ಹಾಗಾಗಿ ಅದೇ ಬ್ರಹ್ಮಾಂಡ ರಚಿಸಿರುವ ಒಂದು ಯೋಜನೆಯಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಈ ಶಕ್ತಿ ನಿಮ್ಮನ್ನು ನೇರವಾಗಿ ನಿಮ್ಮ ಸೋಲ್ಮೇಟ್ ಜೊತೆ ಕಳಿಸೋದಿಲ್ಲ, ಮೊದಲು ಒಂದಿಷ್ಟು ಪರೀಕ್ಷೆಗಳನ್ನು ಎದುರು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಎಲ್ಲಿಯವರೆಗೂ ನೀವು ನಿಮ್ಮ ಸೋಲ್ಮೇಟ್ ಭೇಟಿ ಆಗುವುದಿಲ್ಲವೋ, ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮಗೆ ಅರ್ಹರಾದವರನ್ನು ಆರಿಸ್ಕೊಳ್ಳೋವರೆಗೂ, ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಮನಸ್ಥಿತಿಗೆ ತಕ್ಕ ಹಾಗೆ ಒಂದು ನಿಮ್ಮದೇ ಆದ ಒಂದು ಕರ್ಮದ ಮೂಲಕ ಯಾರು ನಿಮ್ಮ ಜೀವನಕ್ಕೆ ಬರಬೇಕೋ ಅವರ ಭೇಟಿ ನಿಮ್ಗೆ ಆಗುವವರೆಗೂ ಕೆಲವೊಂದು ಸಾರಿ ಬ್ರಹ್ಮಾಂಡ ಕೂಡ ನಿಮ್ಮನ್ನು ಒಂಟಿತನದ ರೂಪದಲ್ಲಿ ಇಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದೇ ರೀತಿ ಆಗಿದೆ ನಿಮ್ಮ ಜೀವನದಲ್ಲಿ. ಇದು ಶಿಕ್ಷೆ ಅಲ್ಲ, ಇದೂ ಒಂದು ಕೂಡ ಸಾಧನೆಯಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ನೀವು ಒಂಟಿ ಆದಾಗಲೇ ನಿಮ್ಮೆದುರಿಗೆ ಒಂದು ಕನ್ನಡಿ ಇಡಲಾಗತ್ತೆ. ಅದು ಎಂತಹ ಕನ್ನಡಿ ಅಂದರೆ, ಅದರಲ್ಲಿ ನೀವು ಜಗತ್ತಿನ ಎದುರಿಗೆ ಮುಚ್ಚಲ್ಪಟ್ಟ ಮುಖ ಕಾಣುತ್ತೆ ಅಲ್ವಾ, ವಿಚಾರಗಳು ಕಾಣಿಸುತ್ತೆ, ಯಾರಿಗೂ ಕಾಣಿಸಲ್ಲ. ನೀವು ಕನ್ನಡಿ ಎದುರಿಗೆ ನಿಂತಾಗ ನೀವು ಏನು ಅಂತೇಳಿ ನೀವು ಅದನ್ನು ಗುರುತಿಸ್ತೀರ. ನಿಮ್ಮ ಭಯ ಆಗಿರ್ಬೋದು, ಅದು ಆತಂಕ ಆಗಿರ್ಬೋದು, ಅಪೂರ್ಣಗೊಂಡ ಒಂದಿಷ್ಟು ಇಚ್ಛೆಗಳು, ನಿಮ್ಮ ಆಳವಾದ ನೋವುಗಳು, ಇವೆಲ್ಲವೂ ಕೂಡ ಕನ್ನಡಿ ಎದುರಿಗೆ ನಿಂತಿದ್ದ ಹಾಗೆ ಅದು ಹೊರಗೆ ಬರುತ್ತೆ. ನೀವು ಪಡ್ತಾ ಇರುವ ಒಂದು ಸಣ್ಣ ಅಹಂಕಾರ ಆಗಿರ್ಬೋದು, ಯಾರದ್ದೋ ಬಗ್ಗೆ ಒಂದು ಮಾಡಿರುವ ಕೆಟ್ಟ ಯೋಜನೆ ಆಗಿರ್ಬೋದು, ಎಲ್ಲವೂ ಒಟ್ಟು ಆ ಕನ್ನಡಿ ನಿಮಗೆ ತೋರಿಸುತ್ತೆ. ಅಂದರೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ. ಇದು ನಡಿಬೇಕು ಅಂದರೆ ಕೆಲವೊಂದು ಸಾರಿ ನೀವು ಬಯಸಿದ್ದು ನಿಮಗೆ ಸಿಗದೇ ಇದ್ದಾಗ ನಿಮಗಿದರ ಅನುಭವ ಆಗುತ್ತೆ. ಅಂದರೆ ಕನ್ನಡಿ ಎದುರಿಗೆ ನಿಂತಾಗ ನನಗದು ಯಾಕೆ ಸಿಗಲಿಲ್ಲ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಯಾಕೆ ನಡೀತಾ ಇಲ್ಲ, ಯಾಕಿಷ್ಟು ಕಷ್ಟ, ದುಃಖ, ಸಮಸ್ಯೆಗಳು ಅಂತ ಹೇಳಿ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ನೀವು ಕನ್ನಡಿ ಎದುರಿದ್ದಾಗ ಒಂದೊಂದು ಸರಿ ನಾನು ಭಯ ಆತಂಕ ಪಡ್ತಾ ಇರೋದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನೋ ಅದು ಮಾಡೋಕ್ಕಾಗ್ತಾ ಇಲ್ಲ ನನ್ನಲ್ಲೇ ಎಲ್ಲೋ ಒಂದು ರೀತಿಯಲ್ಲಿ ಸಣ್ಣದಾಗಿ ಅಹಂಕಾರ ಇತ್ತು, ಹಾಗಾಗಿ ಕೆಲವು ಸಂಬಂಧವನ್ನು ಸಂಭಾಳಿಸೋಕ್ಕಾಗಲಿಲ್ಲ ಅನ್ನೋ ರೀತಿಲಾಗಿರ್ಬೋದು. ಇಲ್ಲ ನನ್ನಿಂದಲೇ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗಿ ಮಾತು ಬಂತು, ಅದರಿಂದಲೇ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟೆ, ಅದರಿಂದ ಈ ರೀತಿ ನನ್ನ ಜೀವನದಲ್ಲಿ ನಡೀತಾ ಅನ್ನೋ ರೀತಿಲಿ ನೀವು ಕನ್ನಡಿ ಎದುರಿಗೆ ನಿಂತು ನಿಮ್ಮನ್ನು ನೋಡ್ಕೊಳ್ಬೇಕಾದ್ರೆ ನಿಮಗೆ
ನಿಮ್ಮ ಪರಿಚಯ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಕೆಲವು ಬಾರಿ ಒಂಟಿತನದಲ್ಲಿ ಇರೋದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಒಂಟಿತನದ ಅನುಭವವನ್ನು ಗುರು ನಿಮಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲಿ ನೀವು ಒಂಟಿತನ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಪಾಠಗಳನ್ನು ಕಲಿತೀರಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಅಂದರೆ ಇದು ಒಂಟಿತನ ಅಂದರೆ ಒಂದು ಧ್ಯಾನದ ರೂಪದಲ್ಲಿ ಯಾರೂ ನಿಮಗೆ ಕನೆಕ್ಟ್ ಆಗಿರೋದಿಲ್ಲ. ಒಂದಿಷ್ಟು ಸಂಬಂಧಗಳು ದೂರ ಆಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ, ಇಲ್ಲ ನೀವೇ ಆ ಸಂಬಂಧವನ್ನು ದೂರ ಮಾಡಿರ್ಬೋದು, ಕೆಲವರನ್ನು ಇಗ್ನೋರ್ ಮಾಡಿರ್ಬೋದು, ಕೆಲವು ಜಾಗವನ್ನು ನೀವು ತೊರೆದಿರ್ಬೋದು, ಇಲ್ಲ ಅಲ್ಲಿ ಒಂದಿಷ್ಟು ಅಂತರವನ್ನು ಕಾಯ್ದುಕೊಂಡಿರ್ಬೋದು. ಇವೆಲ್ಲವೂ ಇಂತಹ ಸಮಯದಲ್ಲಿ ನಿಮಗೆ ಒಂಟಿತನ ಅದೊಂದು ಧ್ಯಾನದ ರೂಪದಲ್ಲಿ ನೀವು ಎಲ್ಲಿ ಏನಾಯಿತು, ಯಾವುದು ತಪ್ಪಾಯಿತು, ಯಾವುದು ಸರಿಯಾಯಿತು, ಎಲ್ಲಿ ಎಡವಿದೆ ಅನ್ನೋ ಒಂದು ವಿಚಾರವನ್ನು ಸಂಕ್ಷಿಪ್ತ ರೂಪದಲ್ಲಿ ನಿಮಗೆ ಅನುಭವ ಮಾಡಿಸಿದೆ. ಹಾಗಾಗಿ ನೀವೀಗ ಅಂದ್ಕೊಳ್ತಾ ಇದ್ದೀರಾ ಒಂಟಿತನ ಕೂಡ ನನಗೆ ತುಂಬಾ ಕಲಿಸ್ತು ಜೀವನದಲ್ಲಿ, ನಾನೀಗ ಒಂಟಿತನದಲ್ಲಿದ್ದರೂ ಕೂಡ ತುಂಬ ಸ್ವತಂತ್ರವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಕೆಲವರ ಎನರ್ಜಿಗೆ ಬರ್ತಾಯಿದೆ. ಈ ಅರಿವು ನಿಮಗೆ ಬಂದಿದ್ದು ಗುರುವಿನ ಶರಣದಲ್ಲಿ ಬಂದ ಮೇಲೆ. ಇದೇ ಗುರುವಿಗೆ ಇರುವ ಮಹತ್ವ ಅನ್ನೋದನ್ನು ನೀವು ತಿಳಿದಿದ್ದೀರಾ. ಅಂದರೆ ನೀವು ನಂಬಿದ ಗುರುವು ನಿಮಗೆ ಒಂದು ದರ್ಪಣವನ್ನು ತೋರಿಸ್ತಾರೆ. ಅದರಲ್ಲಿ ಅವರು ನಿಮಗೆ ನಿಮ್ಮ ನಿಜವಾದ ಸ್ವರೂಪದ ಜೊತೆ ಭೇಟಿ ಮಾಡಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾರೆ. ಎಲ್ಲಿಯವರೆಗೂ ನೀವು ನಿಮ್ಮ ಜೊತೆ ಇರೋದಿಲ್ವೋ ಅಲ್ಲಿಯವರೆಗೂ ನೀವು ಬಯಸಿದ್ದು ಸಿಗತ್ತೆ, ಆದರೆ ಅದು ಅರ್ಧ ಸಿಗತ್ತೆ. ಹಾಗಾಗಿ ಗುರು ಹೇಳ್ತಿದ್ದಾರೆ ಮೊದಲು ನೀನು ಪೂರ್ಣನಾಗು ಅಂತ ಹೇಳ್ತಾ ಇದ್ದಾರೆ. ಅದೇ ನೀವು ಅರ್ಧವನ್ನು ಹುಡುಕೋದನ್ನು ನಿಲ್ಲಿಸಲು ಇದು ಒಂದು ಒಂಟಿತನದ ಪರೀಕ್ಷೆಯನ್ನು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಪರೀಕ್ಷೆ ಎದುರಾಗತ್ತೆ. ನೀವೇನಾಗಿದ್ದೀರೋ ಅದಲ್ಲ, ನಿಮ್ಮ ಸ್ಮೃತಿ ಏನಾಗಿದ್ದೀರೋ ಅದೇ ನೀವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಭೂತಕಾಲದಲ್ಲಿ ಇರುವ ಒಂದಿಷ್ಟು ಭಾರ ಆಗಿರ್ಬೋದು, ಇಲ್ಲ ನೋವಾಗಿರ್ಬೋದು, ಇಲ್ಲ ಅಪೂರ್ಣಗೊಂಡ ಇಚ್ಛೆ ಆಗಿರ್ಬೋದು, ಇಲ್ಲ ಯಾರೋ ಮಾಡಿದ ಅವಮಾನ ಆಗಿರ್ಬೋದು, ಮೋಸ ಆಗಿರ್ಬೋದು, ಇಂಥ ಒಂದಿಷ್ಟು ಭಾರಗಳನ್ನು ನಿಮ್ಮ ಬೆನ್ನ ಮೇಲೆ ಹೊತ್ತು ಸಾಕ್ತಾ ಇದ್ದೀರಾ. ಹಳೆಯ ಅಪೂರ್ಣ ಸಂಬಂಧ, ನೋವು ಅದೊಂದಿಷ್ಟು ಯಾವುದೋ ರೀತಿಯಲ್ಲಿ ಒಂದಿಷ್ಟು ರೂಪ ಪಡ್ಕೊಂಡು ಅದೊಂದು ದ್ವೇಷ ಎಲ್ಲಿಯವರೆಗೂ ಈ ಭಾರ ನಿಮ್ಮ ಮೇಲೆ ಇದೆಯೋ ಅಲ್ಲಿವರೆಗೂ ನಿಮ್ಮ ಮುಂದಿನ ಯಾತ್ರೆ ಅಷ್ಟು ಸುಲಭವಾಗಿರೋದಿಲ್ಲ. ಯಾಕಂದರೆ ನೀವು ಹಗುರವಾಗಿ ಹೋಗೋದಕ್ಕೂ ಎಲ್ಲವನ್ನ ಬಿಟ್ಟು, ಅಂದರೆ ಮನಸ್ಸಲ್ಲಿರುವ ದ್ವೇಷ, ಅಸೂಯೆ, ಯಾರೋ ಏನೋ ಅಂದರು, ಮೋಸ ಮಾಡಿದರು, ಇಲ್ಲ ಹಿಂದೆ ಹಾಗಾಯಿತು ಹೀಗಾಯಿತು, ಅದು ಸಿಗಲಿಲ್ಲ, ನನ್ನ ಕನಸುಗಳು ಈಡೇರಲಿಲ್ಲ, ಇವೆಲ್ಲದಕ್ಕೂ ಒಂದು ಕಾರಣ ಇದೆ ಅಂತೇಳಿ ಅವುಗಳನ್ನು ಬಿಟ್ಟು ಹೋಗೋದಕ್ಕೂ, ಹಾಗೆ ಒಂದು ಭಾರವನ್ನು, ಒಂದು 100 kg ಚೀಲವನ್ನು ನಿಮ್ಮ ಬೆನ್ನ ಮೇಲೆ ಹೊತ್ತು ಹೋಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಕೆಲವರ ಎನರ್ಜಿಯ ಪ್ರಕಾರ ಭಾರ ಬಿಡಬೇಕು ಅಂತ ಇದ್ದೀರಾ, ಆದರೂ ಕೂಡ ಯಾವುದೋ ರೀತಿಯಲ್ಲಿ ಆ ನೆನಪು ಬಂದು ಆ ಭಾರವನ್ನು ಮತ್ತೆ ಜೀವನದಲ್ಲಿ ಹೊತ್ತು ಸಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೂ ಈ ಯಾತ್ರೆಯನ್ನು ನೀವು ಪೂರ್ಣಗೊಳಿಸಬೇಕು ಅನ್ನೋದು ಗುರುವಿನ ಇಚ್ಛೆಯಾಗಿದೆ. ಹಾಗಾಗಿ ನೀವು ನಂಬುವ ಗುರು ಒಂದು ಯೋಜನೆ ಮಾಡಿದ್ದಾರೆ ನಿಮಗೋಸ್ಕರ. ಅವರ ಶರಣದಲ್ಲಿ ನೀವು ಹೋದ್ಮೇಲೆ ಒಂದಿಷ್ಟು ಹಳೆಯ ಸಂಬಂಧ, ಒಂದಿಷ್ಟು ವಿಚಾರ, ಅದು ಪ್ರೀತಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡ್ತಾರೆ. ಯಾವುದನ್ನು ಬಿಟ್ಟಿರ್ತೀರೋ ನೀವು ಮನಸ್ಸಲ್ಲಿ ಅದನ್ನು ಇಟ್ಕೊಂಡಿರ್ತೀರಲ್ಲ, ಹಾಗಾಗಿ ಅದನ್ನೇ ನಿಮ್ಮ ಎದುರಿಗೆ ಮತ್ತೊಮ್ಮೆ ತಂದಿಡ್ತಾರೆ. ಮರಳಿ ಆ ಒಂದಿಷ್ಟು ವಿಚಾರ ಜನರು ನಿಮ್ಮ ಜೀವನದಲ್ಲಿ ಯಾಕೆ ಬರುವಂತೆ ಇಲ್ಲಿ ಗುರು ಒಂದು ಯೋಜನೆ ಮಾಡಿದ್ದಾರೆ ಅಂದರೆ, ನೀವು ಹಿಂದೆ ಸಿಕ್ಕಿದ್ದ ಒಂದಿಷ್ಟು ಇಂತಹ ಘಟನೆಗಳಿಂದ ಏನಾದರೂ ಕಲ್ತಿದ್ದೀರೋ, ಅಂದರೆ ಒಂದು ಸೆಳೆತದ ದಾರದಲ್ಲಿ ಇಂದು ಕೂಡ ಬಂದಿಯಾಗಿದ್ದೀರೋ ಇಲ್ವೋ, ಅವ್ರ ಎದುರಿಗೆ ಬಂದಾಗಲೂ ಅಂಥ ವಿಚಾರಗಳು ಎದುರಾದಾಗಲೂ ಶಾಂತವಾದ ಮನಸ್ಸಿನಿಂದ ನೀವು ಆ ವಿಚಾರಕ್ಕೆ, ಆ ವ್ಯಕ್ತಿಗೆ ವಿದಾಯ ಹೇಳ್ತಿರೋ ಅನ್ನೋ ರೀತಿಲಿ ಒಂದಿಷ್ಟು ಪರೀಕ್ಷೆಗಳು ಎದುರಾಗೇ ಆಗ್ತವೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆ ವಿಚಾರ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬಂದಿರೋದ್ರಿಂದ ನಿಮ್ಮ ಹೃದಯ ಈಗಲೂ ಕಂಪಿಸುತ್ತೋ ಎನ್ನುವ ಪರೀಕ್ಷೆನೂ ಕೂಡ ಆಗಿರುತ್ತೆ. ಏನು ಅನಿಸುತ್ತೆ ನಿಮಗೆ? ಅಲ್ಲಿಂದ ಮತ್ತೆ ಅದೇ ತಪ್ಪಿನೊಂದಿಗೆ ಮುಂದುವರಿಯೋಕ್ಕೆ ಇಷ್ಟಪಡ್ತಿರೋ, ಇಲ್ಲ ಅದೊಂದು ತಪ್ಪು ನನ್ನ ಜೀವನದಲ್ಲಿ ಒಂದು ಪಾಠ ಕಲಿತು ಅದನ್ನು ಬಿಟ್ಟಿದ್ದಾಗಿದೆ ಅನ್ನೋ ರೀತಿಲಿ ತಿರುವು ತಗೊಳ್ತಿರೋ ಅನ್ನೋ ರೀತಿಲಿ, ಇಲ್ಲ ಸಂಭಾಳಿಸ್ತೀನಿ ಅದನ್ನು, ನನ್ನ ಉದ್ದೇಶ ಅದೇ ಆಗಿದೆ ಅನ್ನೋ ರೀತಿಲಿ ಅದನ್ನು ಸಂಭಾಳಿಸ್ತಿರೋ ಅನ್ನೋ ರೀತಿಲಿ ನಿಮಗೆ ಒಂದಿಷ್ಟು 3 ಪ್ರಕಾರದ ಒಂದಿಷ್ಟು ವಿಚಾರಗಳು ನಿಮ್ಮ ಎದುರಿಗೆ ಬರುತ್ತೆ. ಯಾವುದನ್ನು ಆರಿಸ್ಕೊಳ್ತೀರಾ ಅದು ದೃಢ ವಿಶ್ವಾಸದಿಂದ ಅದರ ಮೇಲೆ ಮತ್ತೆ ನಿಮ್ಮ ಜೀವನ ಶುರುವಾಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತದೆ. ಇದು ಈಗಿನ ನಿಮ್ಮ ಮನಸ್ಥಿತಿ. ಹಾಗೆ ಒಂದು ಭೂತಕಾಲದ ವಿಚಾರ ಆಗಿರ್ಬೋದು ಪದೇ ಪದೇ ನಿಮ್ಮ ಜೀವನದಲ್ಲಿ ಮರಳಿ ನಿಮ್ಮ ಬಳಿ ಬರ್ತಾ ಇದೆ ಅಂದರೆ ಮತ್ತೆ ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಸಂಚಾಗಿದೆ ಅಥವಾ ಪರೀಕ್ಷೆನೂ ಆಗಿರ್ಬೋದು ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಅವರಿಗಾಗಿ, ಆ ವಿಚಾರಕ್ಕಾಗಿ ನಿಮ್ಮ ಜೀವನದ ಬಾಗಿಲನ್ನು ಮುಚ್ಚಿದ್ದೀರಾ. ಆದರೂ ಕೂಡ ಏನೋ ಕೆಲಸ ಮಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರ ನೆನಪಾಗೋದು, ಮಧ್ಯರಾತ್ರಿ ನೆನಪಾಗೋದು, ಇಲ್ಲ ಯಾರನ್ನು ನೋಡಿದಾಗ ನಿಮಗೆ ಅವರ ನೆನಪಾಗೋದು, ಆ ವಿಚಾರ ನೆನಪಾಗೋದು ಆಗ್ತಾ ಇದೆ. ಊಟ ಮಾಡಬೇಕಾದ್ರೆ, ಇಲ್ಲ ಅವರಿಗೆ ಇಷ್ಟವಾದ ಒಂದು ಅಡುಗೆ, ಒಂದು ಪದಾರ್ಥ ತಿನ್ನಬೇಕಾದ್ರೆ ಈ ರೀತಿಯಾಗಿ ಕೆಲವು ಬಾರಿ ಮುಖ ನಿಮ್ಮೆದುರಿಗೆ ಒಂದಿಷ್ಟು ಬೇಗನೆ ಸ್ಪಷ್ಟವಾಗಿ ಕಾಣ್ತದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಬಗ್ಗೆ ಯೋಚಿಸುವ ಉದ್ದೇಶ ನಿಮ್ಗಿರಲಿಲ್ಲ, ಈಗ ಹಿಂದಿದ್ದ ಆಕ್ರೋಶನೂ ಅವ್ರ ಬಗ್ಗೆ ನಿಮಗಿಲ್ಲ, ನೆನಪು ಮಾಡ್ಕೊಳ್ಬೇಕು ಅಂತೇಳಿ ನೀವು ಬಯಸ್ತಾ ಇಲ್ಲ, ಆದರೂ ಕೂಡ ಅವರ ನೆನಪು ಬರ್ತಾ ಇದೆ ಅಂದರೆ ಇದು ಆಕಸ್ಮಿಕವಲ್ಲ.
ಇದು ಒಂದು ಎನರ್ಜಿ, ಒಂದು ಭಾಷೆ ಆಗಿದೆ. ಅಂದರೆ ಅದು ಯಾವ ರೀತಿ ಅಂದರೆ, ನೀವು ನೆನಪು ಮಾಡ್ತಾ ಇದ್ದೀರಾ, ಸ್ಮರಣೆ ಮಾಡ್ತಾ ಇದ್ದೀರಾ, ಅದು ಬರ್ತಾ ಇದೆ. ಅವರಾದರೂ ನಿಮ್ಮ ಸ್ಮರಣೆ ಮಾಡ್ತಾ ಇರ್ಬೋದು, ಇಲ್ಲ ನೀವಾದರೂ ಆ ನೆನಪು ಮಾಡ್ಕೊಳ್ತಾ ಇರ್ಬೋದು. ಹಾಗಾಗಿ ಇಲ್ಲಿ ಒಂದು ಊರ್ಜೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದು ಯಾವುದೇ ರೀತಿ ಸಂವಾದ ತಗೊಳ್ಳಿ, ಒಟ್ಟಾರೆಯಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಈ ಭಾಷೆ ಹೇಗಪ್ಪ ಅಂದರೆ, ಇದು ನಿಮ್ಮ ಜೊತೆ ಮಾತಾಡೋದಿಲ್ಲ, ಗೊತ್ತೂ ಆಗೋದಿಲ್ಲ ನಿಮಗೆ. ಇದು ನೇರವಾಗಿ ಊರ್ಜೆಗಳ ರೂಪದಲ್ಲಿ ನೇರವಾಗಿ ನಿಮ್ಮ ಹೃದಯದ ಜೊತೆ ಮಾತನಾಡಲಿಕ್ಕೆ ಶುರು ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ನಿಮ್ಮ ಕನಸಿನಲ್ಲಿ, ಇಲ್ಲವೇ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಮೂಡನ್ನು ಬದಲಾಯಿಸೋದು, ಪದೇ ಪದೇ ಒಬ್ಬ ವ್ಯಕ್ತಿ, ಒಂದು ವಿಚಾರ ನೀವು ಯೋಚಿಸದೇ ಇದ್ದರೂ ಕೂಡ ಅದು ನಿಮಗೆ ನೆನಪಾಗೋದು. ಇದು ಕೇವಲ ನಿಮ್ಮ ಮನದಲ್ಲಿರೋದಿಲ್ಲ, ಇದು ಒಂದು ಪ್ರಯಾಣ ಮಾಡ್ತಾ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವೇನೇ ಒಂದು ವಿಚಾರವನ್ನು ಪದೇ ಪದೇ ನೆನಪು ಮಾಡ್ತಾ ಇದ್ದೀರಾ ಅಂದರೆ, ಆ ವಿಚಾರ ಒಂದು ಊರ್ಜೆಯ ಮೂಲಕ ಪ್ರಯಾಣ ಬೆಳೆಸ್ತಾ ಇರತ್ತೆ. ಹಾಗಾಗಿ ಕೆಲವೊಂದು ಸಾರಿ ಒಂದಿಷ್ಟು ವಿಚಾರ ಬರುತ್ತೆ, ಯಾರಿಗಾದರೂ ಪದೇ ಪದೇ ನಾವು ಶಪಿಸ್ತಾ ಇದ್ದರೆ ಅದು ಕೂಡ ಎನರ್ಜಿನೇ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ. ಒಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದರೆ ಅದು ಅದೇ ರೀತಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾವಾಗಲೂ ಮನಸ್ಸಲ್ಲಿ ಒಳ್ಳೆಯದನ್ನೇ ಬಯಸಬೇಕು, ಬಾಯಲ್ಲಿ ಒಳ್ಳೆಯದನ್ನೇ ಮಾತಾಡಬೇಕು ಅನ್ನೋದು ಅದಕ್ಕೋಸ್ಕರನೇ. ನೀವೀಗ ಹಿಂದಿನಂತಿಲ್ಲ, ಈ ರೀತಿ ಒಂದು ಪದ್ಧತಿಯನ್ನು ಬದಲಾಯಿಸ್ಕೊಂಡಿರಿ. ಹಿಂದೆ ನಿಮ್ಮ ಬಗ್ಗೆನೇ ಎಲ್ಲೋ ಒಂದು ರೀತಿಲಿ ನೆಗೆಟಿವ್ ಅಭಿಪ್ರಾಯ ಇತ್ತು, ಇಲ್ಲ ನನ್ನ ಮನಸ್ಥಿತಿನೇ ಸರಿ ಇಲ್ಲ ಅನ್ನೋ ರೀತಿಲಿ ನೀವೊಂದು ಮೆಸೇಜನ್ನು ಕಳಿಸ್ತಾ ಇದ್ರಿ ಅಂತ ಹೇಳಿ ಅರ್ಥ. ಇಲ್ಲಿ ಅದು ಈ ಬ್ರಹ್ಮಾಂಡದ ಎನರ್ಜಿಗೆ ಕನೆಕ್ಟ್ ಆಗ್ತಿತ್ತು. ಈಗ ಹಾಗಲ್ಲ, ನಾನು ದುರ್ಬಲ ಅಲ್ಲ, ನನ್ನಿಂದ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರುವ ಶಕ್ತಿ ಇದೆ ಅನ್ನೋ ರೀತಿಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರ. ಈ ಅರಿವು ಮೂಡಿದ್ದು ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಗುರುವಿನ ಜೊತೆಗಿನ ನಿಮ್ಮ ಪ್ರಯಾಣ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಅದ್ರ ಜೊತೆಗೆ ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗೆ ಎಷ್ಟು ನೀವು ಅವರ ಸಂಪರ್ಕಕ್ಕೆ ಹೋಗಿದ್ದೀರಾ ಅಂದರೆ, ಅವ್ರ ಜೊತೆ ಈಗ ನೀವು ಮಾತನಾಡ್ತಾ ಇದ್ದೀರಾ, ಒಂಟಿತನದ ಫೀಲ್ ಆಗ್ತಾ ಇಲ್ಲ ನಿಮಗೆ ಹಿಂದಿನಂತೆ. ಬಾಬಾ ಇದ್ದಾರಲ್ಲ ನನ್ನ ಜೊತೆ, ನಾನು ಅವ್ರ ಜೊತೆ ಮಾತನಾಡ್ತೀನಿ ಅನ್ನೋ ರೀತಿಲಿ ಮಾತನಾಡ್ತಾ ಇದ್ದೀರಾ. ಧ್ಯಾನದಲ್ಲಿ ಅವರ ಕನೆಕ್ಟ್ ಆಗ್ತಾ ಇದ್ದಾರೆ ನಿಮಗೆ. ಅದ್ರ ಜೊತೆಗೆ ಕನಸಿನ ಥ್ರೋ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ನಿಮಗೆ ಕೊಡ್ತಿದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಸಂಸಾರ ಸಾಕಷ್ಟು ಬದಲಾವಣೆಯ ತಿರುವನ್ನು ಪಡ್ಕೊಂಡಿದೆ. ಆದರೂ ಕೂಡ ಒಂದಿಷ್ಟು ಸಂಸಾರದ ವಿಚಾರದಲ್ಲಿ ಕೆಲವರಿಗೆ ತುಂಬಾ ನೋವಾಗ್ತಾ ಇದೆ. ಯಾಕಂದರೆ ಅದೇನೋ ಹೇಳ್ತಾರಲ್ವ ಒಂದು ಗಾದೆ, ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ. ನೀವು ಹೇಳಿದರೆ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ, ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗ್ತಾಯಿಲ್ಲ. ಅಂದರೆ ನೀವು ಅದನ್ನು ಸಂಭಾಳಿಸೋಕೆ ನೋಡ್ತಾ ಇದ್ದೀರ ಪರಿಸ್ಥಿತಿನ, ಅವ್ರು ಅದನ್ನು ಗಾಳಿಗೆ ತೂರಕ್ಕೆ ನೋಡ್ತಾ ಇದ್ದಾರೆ. ಇದು ವ್ಯತ್ಯಾಸ ಆಗ್ತಾಯಿರೋದ್ರಿಂದ ಕೆಲವೊಂದು ಸಾರಿ ನೀವೇ ಮೌನವಾಗಿಬಿಟ್ಟಿದ್ದೀರ ಆ ವಿಚಾರದಲ್ಲಿ. ಸಂಭಾಳಿಸೋಣ ಅನ್ನೋ ರೀತಿಲಿ ಪ್ರಯತ್ನ ಪಡ್ತಾ ಇದ್ದೀರಿ. ಇದು ಒಂದು ಸಂಸಾರ, ಮಕ್ಕಳಿಗೋಸ್ಕರ ಆಗಿರ್ಬೋದು, ಯಾವುದೋ ರೀತಿಲಿ ನಾನು ಇದನ್ನು ಬದಲಾಯಿಸ್ಕೊಂಡು ಹೋಗೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಬದಲಾಯಿಸ್ತಾ ಹೋಗೋದ್ರಿಂದ ನಾನು ಅದರಿಂದ ಏನೂ ಪಡ್ಕೊಳ್ಳೋದಿಲ್ಲ, ಇದನ್ನು ಏನಾದರೂ ಮಾಡಿ ಪರಿವರ್ತನೆ ಮಾಡೋಣ ಅನ್ನೋ ರೀತಿಲಿ ದೃಢವಾದ ನಿರ್ಧಾರ ಮಾಡಿಕೊಂಡು ಭಗವಂತನಲ್ಲಿ ಆ ಒಂದು ವಿಚಾರವನ್ನು ಸಮರ್ಪಣೆ ಮಾಡಿ ನೀವು ಕೂಡ ಒಂದು ಬದಲಾವಣೆ ಆದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆಯ ಸೂಕ್ಷ್ಮತೆ ನಿಮಗೀಗ ಕಾಣಿಸ್ತಾ ಇದೆ. ನಿಮಗೆ ಒಂದು ವಸ್ತು ಸಿಕ್ಕಿದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಖಂಡಿತ ಅದು ಭಗವಂತನ ಉಡುಗೊರೆ ಅನ್ನೋ ರೀತಿಲಿ, ಅದನ್ನು ನಿಮ್ಮ ಜೊತೆನೇ ಇಟ್ಕೊಳ್ಳಿ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಬರ್ತಾ ಇದೆ. ಅವರ ಎನರ್ಜಿಯ ಪ್ರಕಾರ ನೀವು ಒಂದು ಮೆಸೇಜ್ ಮಾಡೋದಾಗಿರ್ಬೋದು, ಇಲ್ಲ ಅವರಿಗೊಂದು ಸ್ಟೇಟಸ್ ಹಾಕಿ ತೋರಿಸೋದಾಗಿರ್ಬೋದು, ಇಲ್ಲ ಅವ್ರ ಎದುರಿಗೆ ಅಳೋದಾಗಿರ್ಬೋದು, ಇಲ್ಲ ನಿಮ್ಮದು ತುಂಬ ಏನಾದರೂ ಕಷ್ಟ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಅವ್ರು ಮರಳ್ತಾರೆ ಅನ್ನೋ ರೀತಿಲಿ ನೀವು ಈ ರೀತಿ ಎಲ್ಲ ಮಾಡ್ತಾಯಿದ್ದೀರ. ಅದು ತಪ್ಪು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದು ಒಂದು ರೀತಿಯ ಹುಚ್ಚಾಟನೇ ಆಗಿರ್ಬೋದು. ನಿಮ್ಮ ಬಳಿ ಅವ್ರು ಬರ್ತಾರೆ ಅನ್ನೋದು ನಿಮ್ಮ ನಂಬಿಕೆ ಈ ರೀತಿ ಎಲ್ಲ ಮಾಡಿದರೆ. ಆದರೆ ನಿಮ್ಮ ಸ್ವಮೌಲ್ಯವನ್ನೇ ಮರೆತು ನೀವೀಗ ಈ ರೀತಿ ಮಾಡಿದರೆ ಆಯಾಸ ಆಗ್ತಾ ಇರೋದು ನೀವೇ. ಏನು ಮಾಡೋದು, ಅದೇ ಹಳೆಯ ನೆನಪಾಗಿರ್ಬೋದು. ಫೋನಲ್ಲಿ ಪದೇ ಪದೇ ಮೆಸೇಜನ್ನು ಚೆಕ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ಇಲ್ಲ ಅವ್ರು ಬರ್ತಾರಾ, ಇಲ್ಲ ಏನಾದರೂ ಮೆಸೇಜ್ ಕಳಿಸ್ತಾರಾ, ಇಲ್ಲ ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಅನ್ನೋ ರೀತಿಲಿ, ಅವ್ರ ಬಗ್ಗೆ ಏನಾದರೂ ನಾನು ತಿಳ್ಕೊಬೇಕು ಅನ್ನೋ ರೀತಿಲಿ ಕೆಲವೊಂದು ಸಾರಿ ನೀವು ತುಂಬಾ ಆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಾನು ಅವರಿಗೋಸ್ಕರ ಎಷ್ಟೊಂದು ಒದ್ದಾಡಿದ್ದೀನಿ ಜೀವನದಲ್ಲಿ, ಆದರೆ ಅವ್ರು ಯಾಕೆ ನನ್ನ ಬಗ್ಗೆ ಈ ರೀತಿ ಒಂದೇ ಸರಿ ಫೀಲಿಂಗ್ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಅನಿಸ್ತಾ ಇದೆ. ಗುರು ಹೇಳ್ತಾ ಇದ್ದಾರೆ, ನೀವೆಷ್ಟು ಆ ವಿಚಾರವನ್ನು ಹಿಡ್ಕೊಳ್ಳೋಕ್ಕೆ ಓಡ್ತಿರೋ ಅವರಷ್ಟೇ ನಿಮ್ಮ ಕೈ ತಪ್ಪಿಸ್ಕೊಂಡು ಮುಂದಕ್ಕೆ ಓಡ್ತಾ ಇದ್ದಾರೆ ಅನ್ನುವ ರೀತಿ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ನಿಮ್ಗೆ ಹೀಗೂ ಅನಿಸ್ಬೋದು, ಅವ್ರಿಗೆ ಏನಾದರೂ ಮಾಡಿ ನಾನು ಉರಿಸ್ಬೇಕು ಅನ್ನೋ ರೀತಿಲೂ ಕೂಡ ನೀವು ಪ್ರಯತ್ನ ಮಾಡಿ ನೋಡಾಗಿದೆ. ಆದರೂ ಕೂಡ ಅವರು ನಿಮ್ಮ ಪ್ರೀತಿಗಾಗಿರ್ಬೋದು, ಈ ರೀತಿ ಒಂದು ಪ್ರಯತ್ನಗಳಿಗಾಗಿರ್ಬೋದು ಯಾವುದೇ ರೀತಿ ಪ್ರತಿಕ್ರಿಯಿಸ್ತಾ ಇಲ್ಲ. ಇನ್ನೂ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ಅವರು ಇನ್ನೂ ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ, ನನಗೆ ಯಾವಾಗ ಬೇಕಾದರೂ ನಾನು ಬಯಸಿದಾಗ ಅವೈಲೇಬಲ್ ಆಗ್ತಾರೆ ಅನ್ನೋ ರೀತಿಲಿ ಅವ್ರಿಗಿನ್ನೂ ವಿಶ್ವಾಸವನ್ನು ನೀವು ಹೆಚ್ಚಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳಿ, ಸ್ವಮೌಲ್ಯವನ್ನು ಅರ್ಥಕೊಳ್ಳಿ, ನಿಮ್ಮ ಬಗ್ಗೆ
ಒಂದು ಗೌರವ, ಒಂದು ಪ್ರೀತಿ, ಒಂದಿಷ್ಟು ವಿಚಾರಗಳು ತುಂಬಾ ಪಾಸಿಟಿವ್ ಆಗಿರಲಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಅಬಂಡೆನ್ಸ್ ವಿಚಾರಗಳು ಯಾವ ರೀತಿ ಕನೆಕ್ಟ್ ಆಗ್ತಿದ್ದಾವೆ ಅಂದರೆ, ಸಮೃದ್ಧಿ ಅಂದ ಮಾತ್ರಕ್ಕೆ ಅದು ಕೇವಲ ಹಣ ಅಲ್ಲ. ಒಂದಿಷ್ಟು ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ರೂಪದಲ್ಲಿ ಬರ್ತಾ ಇದೆ. ನೀವು ಮಾಡ್ತಾ ಇರುವ ಒಂದು ಪೂಜೆ ಆಗಿರ್ಬೋದು, ದೀಪಾರಾಧನೆ, ಸೇವೆ, ದಾನ, ಧರ್ಮ, ಒಂದಿಷ್ಟು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮ ಜೀವನವನ್ನು ಸುಧಾರಿಸ್ತಾ ಇದ್ದಾವೆ, ನಿರ್ಧರಿಸ್ತಾ ಇದ್ದಾವೆ ಮುಂದಿನ ಯೋಜನೆಯ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ವಿಧಿಯೇ ಇಲ್ಲಿಯವರೆಗೂ ಈ ವಿಚಾರ ನಿಮ್ಮವರೆಗೂ ತಂದಿದೆ ಅಂದರೆ, ಈ ಸಮಯ ಯಾವ ರೀತಿ ಬಂದಿದೆ ಅಂದರೆ, ಕೆಲವು ಮಾತುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಇದನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ. ನೀವು ಯಾವುದನ್ನು ತಾತ್ಸಾರ ಮಾಡಿದ್ರಲ್ಲ, ಅದು ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವ್ಯಕ್ತಿಯ ವಿಚಾರ ಆಗಿರ್ಬೋದು, ಅದನ್ನು ಗುರುತಿಸುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಬೆನ್ನ ಹಿಂದೆ ಏನೆಲ್ಲ ನಡೀತಾ ಇತ್ತು ಅದನ್ನು ಯಾರೋ ತಿಳಿಸ್ತಾ ಇದ್ರು, ಆದರೂ ಕೂಡ ನೀವೆಲ್ಲೋ ಒಂದು ರೀತಿಯಲ್ಲಿ ಅದನ್ನು ಒಪ್ಕೊಂಡಿರಲಿಲ್ಲ, ಗುರುತಿಸಿರಲಿಲ್ಲ. ಈಗ ಅದು ನಿಮ್ಮ ಕಣ್ಣೆದುರಿಗೆ ಬಂದು ನಿಂತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈಗ ಕೆಲವೊಂದು ಸಾರಿ ಇದು ಪರೀಕ್ಷೆಯ ಸಮಯ ಅಲ್ಲ, ಮುಗಿದು ಒಂದು ಒಳ್ಳೆಯ ಸಮಯ ನಿಮ್ಮ ಎದುರಿಗೆ ನಿಮ್ಮನ್ನು ತಂದು ನಿಲ್ಲಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಈಗ ನೀವು ಆ ಗಡಿಯನ್ನು ದಾಟಿ ನಿಂತಿದ್ದೀರ. ಏನೆಲ್ಲ ನಿಮ್ಮ ಜೊತೆ ನಡೆಯುತ್ತೋ ಅದೆಲ್ಲ ನಿಮ್ಮನ್ನು ಬೀಳಿಸಲು, ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಒಂದು ಶಕ್ತಿಯವರೆಗೂ ಕಳುಹಿಸುವ ಉದ್ದೇಶದಿಂದ ಆಗಿತ್ತು. ಅದನ್ನು ನೀವು ಗುರುತಿಸಿರಲಿಲ್ಲ. ಭೌತಿಕ ಜಗತ್ತಿನ ಕೆಲವು ಕರ್ತವ್ಯ, ಜವಾಬ್ದಾರಿಗಳ ಹೋರಾಟದಲ್ಲಿ ನಿಮ್ಮ ಬಗ್ಗೆನೇ ನಿಮಗೆ ಗಮನ ಇರಲಿಲ್ಲ. ನಿಮಗೀಗ ಎಷ್ಟೊಂದು ಪರಿವರ್ತನೆ ಬಂದಿದೆ ಅಂದರೆ, ನೀವೀಗ ಒಂದಿಷ್ಟು ವಿಚಾರಗಳಲ್ಲಿ ಕನಸುಗಳ ಪೂರೈಕೆ ಆಗಿರ್ಬೋದು, ಗುರಿ ಮುಟ್ಟುವ ಒಂದು ವಿಚಾರ ಆಗಿರ್ಬೋದು, ಜೀವನದಲ್ಲಿ ಎಷ್ಟೊಂದು ನೀವು ವ್ಯಸ್ತವಾಗಿದ್ದೀರಾ. ಆದರೆ ನಿಮ್ಮೊಳಗೆ ಬದಲಾವಣೆಯನ್ನು ನೀವು ಈಗ ಗುರುತಿಸ್ತಾ ಇದ್ದೀರಾ. ಹಿಂದೆ ಗುರುತಿಸ್ತಾ ಇರಲಿಲ್ಲ. ಒಂದು ಒತ್ತಡದಲ್ಲಿ ಓವರ್ ಥಿಂಕಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರಿ. ಆದರೆ ಈಗ ಆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಪ್ರತಿಯೊಂದನ್ನು ಗುರುತಿಸುವ ರೀತಿಯಲ್ಲಿ ನಿಮಗೆ ಅರಿವನ್ನು ಮೂಡಿಸಿದ್ದಾರೆ. ಹಾಗೆ ಗುರು ಹೇಳ್ತಾ ಇದ್ದಾರೆ, ನಾನು ಕೈ ಬಿಟ್ಟಿಲ್ಲ, ನಾನು ನಿನ್ನನ್ನು ಮರ್ತಿಲ್ಲ. ನೀನೇ ಕೆಲವು ಬಾರಿ ಆ ಪರಿವರ್ತನೆಯನ್ನು ಗುರುತಿಸಲಿಲ್ಲ. ಆ ಪರಿವರ್ತನೆಯ ಮೂಲಕ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೆ, ನೀನೇ ತಾತ್ಸಾರ ಮಾಡಿ ಮುಂದೆ ಹೋಗಿದ್ದೆ ಅನ್ನೋ ರೀತಿಲಿ ಒಂದಿಷ್ಟು ವಿಚಾರ ಬರ್ತಾ ಇದೆ. ಒಳಗೆ ಅದು ನಿನ್ನೊಳಗೆ ಒಂದು ಆಕಾರ ಪಡ್ಕೊಳ್ತಾ ಇತ್ತು. ಅದು ನಿನ್ನ ಕಲ್ಪನೆಯ ಅನುಸಾರ ಇರಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಕೊಟ್ಟ ಅನೇಕ ರೀತಿಯ ಸೂಚನೆಗಳನ್ನು ನೀನು ತಾತ್ಸಾರ ಮಾಡಿದೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ಜೀವನದಲ್ಲಿ ಒಂದಿಷ್ಟು ತಪ್ಪು ನಿರ್ಧಾರಗಳನ್ನು ತಗೊಂಡು ಸಮಸ್ಯೆಗೆ ನೀನು ಪಾತ್ರನಾಗಿದೆಯಾ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತದೆ, ಗಂಡು ಹೆಣ್ಣಿಗೂ ಇಬ್ಬರಿಗೂ. ಇಲ್ಲಿ ನೀವು ಗುರುವಿನಲ್ಲಿ ಶಕ್ತಿಯ ಪ್ರಾರ್ಥನೆ ಮಾಡಿದಾಗ ಕಷ್ಟ, ದುಃಖ, ಸಮಸ್ಯೆಗಳ ಪರಿಸ್ಥಿತಿನೇ ಎದುರಿಸಬೇಕಾಗತ್ತೆ. ಯಾಕಂದರೆ ಮೊದಲು ನಿಮ್ಮೊಳಗಿನ ಶಕ್ತಿಯನ್ನು ನೀನು ಗುರುತಿಸು ಅಂತ ಹೇಳಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನೀವು ಪ್ರೀತಿ ಕೇಳಿದಾಗ ನೀವು ಅದನ್ನು ಕಳೆದುಕೊಳ್ಳುವ ಒಂದಿಷ್ಟು ಅನುಭವ ನಿಮಗೆ ಸಿಕ್ಕಿದೆ. ಆದರೆ ನೀವು ನಿಮ್ಮನ್ನು ಪ್ರೀತಿಸಲಿ, ಗೌರವಿಸಲಿ ಅನ್ನೋದನ್ನು ಇಲ್ಲಿ ಗುರು ತಿಳಿಸುವ ಒಂದು ದಾರಿ ಇದು ಆಗಿರುತ್ತೆ. ನೀವು ಯಾವೆಲ್ಲ ವಿಚಾರದಲ್ಲಿ ಒಂದು ಸಮೃದ್ಧಿ, ಅದು ಯಾವುದೇ ರೀತಿ ತಗೊಳ್ಳಿ, ನಿಮ್ಮ ವಿಚಾರಕ್ಕೆ ಯಾವುದು ನಿಮ್ಮ ಜೀವನದಲ್ಲಿ ಬೇಕೋ ಅದು ನಿಮಗೆ ಸಮೃದ್ಧಿನೇ ಆಗಿರುತ್ತೆ ಅಲ್ವಾ. ಆಗ ಅಲ್ಲಿ ಕೊರತೆಗಳನ್ನು ನೀವು ಎದುರಿಸ್ತೀರ. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಜವಾದ ಸಮೃದ್ಧಿ ಅಂದರೆ ಏನು ಅಂತ ಹೇಳಿ. ಇದೆಲ್ಲದರ ಹುಡುಕಾಟ ನೀವು ಹೊರಗೆ ಮಾಡ್ತಾ ಇದ್ದೀರಾ, ನಿಮ್ಮೊಳಗೆ ಇದೆ ಅನ್ನುವ ಅರಿವು ಸಿಗಲಿ ಅನ್ನೋದು ಗುರುವಿನ ಒಂದು ಪರೀಕ್ಷೆ ಇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕಠಿಣತೆಗಳನ್ನು ಸಹಿಸ್ಕೊಂಡಿದ್ದೀರಾ, ಪ್ರತಿ ಪರಿಸ್ಥಿತಿಗಳನ್ನು ನೀವು ಸಂಭಾಳಿಸಿ ಧೈರ್ಯವಾಗಿ ಮುಂದುವರೆದಿದ್ದೀರಾ. ನಿಮ್ಮ ಬಳಿ ಈಗ ಯಾವುದೇ ಶಕ್ತಿ ಇಲ್ಲ ಅಂದಾಗಲೂ ಕೂಡ ಒಂದು ಭರವಸೆಯಿಂದ ನೀವು ನಿಂತಿದ್ದೀರಾ. ನೀವು ಕೇವಲ ಜೀವಂತವಾಗಿರಲಿಲ್ಲ, ನಿಮ್ಮನ್ನು ಒಂದು ಶಸ್ತ್ರವಾಗಿ, ಅಸ್ತ್ರವಾಗಿ ನೀವು ಸಿದ್ಧಪಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ನಿನಗೆ ಸಿಕ್ಕಿದ್ದು ನಿನ್ನದೇ ಆದ ಒಂದು ಉತ್ತಮವಾದ ಕರ್ಮಗಳ ಮೂಲಕ. ಅಂದರೆ ನೀನು ಕೇಳಿದ್ದೆಲ್ಲ ಕೊಟ್ಟ ತಕ್ಷಣವೇ ನಿನ್ನ ಕರ್ಮ ಉತ್ತಮವಾಗಿದೆ ಅನ್ನೋದಲ್ಲ. ಕೆಲವೊಂದು ಸಾರಿ ನಾನು ನಿನಗೇನು ಕೊಡಬೇಕು ವಿಶೇಷವಾದದ್ದನ್ನು ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿದಾಗ ಅದಕ್ಕೆ ನಾನು ಸಿದ್ಧಪಡಿಸ್ತೀನಿ ನಿನ್ನನ್ನು ಮೊದಲು. ಹಾಗಾಗಿ ಕೆಲವೊಂದು ಸಾರಿ ನನ್ನ ಆಯ್ಕೆ ಏನಾಗಿರುತ್ತೆ ಅಂದರೆ, ಅದು ನನ್ನ ಆಯ್ಕೆ ಮಾಡಿಕೊಂಡವರಿಗೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಸಿಗತ್ತೆ. ಹಾಗಂತ ನಾನು ಎಂತೆಂಥವ್ರನ್ನೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನನಗೆ ಆಶೀರ್ವಾದಕ್ಕೆ ಅರ್ಹರು ಯಾರು ಅಂತೇಳಿ ಅನಿಸುತ್ತೋ ಅಂಥವರನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ಳೋದು. ಹಾಗಾಗಿ ನಿನ್ನ ಜೀವನದಲ್ಲಿ ಒಂದಿಷ್ಟು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋದಿತ್ತು, ಭವಿಷ್ಯವನ್ನು ಸುಂದರವಾಗಿ ನೀನು ರೂಪಿಸಿಕೊಡು ಅಂತೇಳಿ ಆ ಭಾರವನ್ನು ನನ್ನ ಮೇಲೆ ಹಾಕಿದೀಯಾ ಅಂದರೆ ಇವತ್ತಿನ ನಿನ್ನ ದಿನವನ್ನು ನಾನು ತಿದ್ದಬೇಕಲ್ವ. ಹಾಗಾಗಿ ಕೆಲವೊಂದು ಸಾರಿ ನಿನ್ನನ್ನು ಒಂಟಿ ಆಗಿಸ್ತೀನಿ, ನಿನ್ನಿಂದ ಕೆಲವೊಂದು ಸಾರಿ ಬೇಕಾದದ್ದನ್ನೇ ಕಿತ್ಕೊಳ್ತೀನಿ, ಒಂದು ಸಾರಿ ನಿನಗೆ ತುಂಬ ಆಯಾಸ ಆಗುವ ಹಾಗೆ ಮಾಡ್ತೀನಿ. ಅಂಥ ಸ್ಥಿತಿಯಲ್ಲೂ ಕೂಡ ನೀನು ಛಲ ಬಿಡದೆ ನಿನ್ನ ಕೆಲಸದ ಕಡೆ ಗಮನ ಕೊಡ್ತೀಯಾ ಅಂದಾಗ ನನ್ನ ಆಶೀರ್ವಾದಗಳು ನಿನ್ನ ಜೊತೆ ನಿಲ್ತವೆ ಅನ್ನೋ ರೀತಿಲಿ ಗುರು ಹೇಳಿದ್ದಾರೆ. ಇದೇ ಒಂದು ಆಶೀರ್ವಾದದಲ್ಲಿ ನೀವೀಗಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದೇ ಒಂದು ಸಮೃದ್ಧಿಯನ್ನು ನೀವೀಗ ಬರಮಾಡ್ಕೊಂಡಿದ್ದೀರಾ. ಸೋಲೊಪ್ಕೊಳ್ಳೋದಿಲ್ಲ, ವಿಶ್ವಾಸವನ್ನು ಇಟ್ಟಿದ್ದೀರೀಗ. ಅದೇ ಕಾರಣ
ನನಗೆ ನನ್ನ ಗುರು, ನಾನು ನಂಬಿದ ದೇವರು ದೊಡ್ಡದಾಗಿ ಏನು ಯೋಜಿಸಿದ್ದಾರೆ ಅನ್ನೋ ರೀತಿಲಿ ನನ್ನ ಒಂದು ಧರ್ಮದ ಭಕ್ತಿಯ ಮೇಲೆ, ಶ್ರದ್ಧೆಯ ಮೇಲೆ, ಸಮರ್ಪಣೆಯ ಮೇಲೆ ನಾನು ನಿಲ್ಲೋಣ. ಇದೇ ನಿಜವಾದ ವಿಶ್ವಾಸ. ಮುಂದುವರೆದರೆ ಖಂಡಿತ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಕರ್ಮಗಳನ್ನು ಒಂದು ಕಳೀತಾನೆ ಅನ್ನೋ ರೀತಿಲಿ. ಎಲ್ಲಿಯವರೆಗೂ ನಿಮಗೆ ಕೊನೆಗಾಲದಲ್ಲೂ ಕೂಡ ನನಗೆ ಅದು ಬೇಕು, ಇದು ಬೇಕು ಅನ್ನೋ ಮೋಹ ಇದೆಯೋ, ಹಾಗಾಗಬೇಕು, ಹೀಗಾಗಬೇಕು ಅನ್ನೋ ಮೋಹ ಇದೆಯೋ, ನೀವು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಲ್ಲ. ನೀವು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಕರ್ಮಗಳನ್ನು ಸೃಷ್ಟಿ ಮಾಡ್ಕೊಳ್ತೀರ. ಅದಂತೂ ಕಟ್ಟಿಟ್ಟ ಬುತ್ತಿ. ಅದೇ ನನಗೆ ಮೋಕ್ಷ ಬೇಕು, ಈಗೇನು ನನ್ನ ಜೀವನದಲ್ಲಿ ಎಲ್ಲ ಸಿಕ್ಕಿದೆಯಲ್ಲ, ಒಂದು ಸಂತೃಪ್ತ ಭಾವ ಇದೆ ನನಗೆ, ಒಳ್ಳೆಯ ಗಂಡ ಮಕ್ಕಳು ಇಲ್ಲ ಸಿಗದೇ ಇದ್ರೂ ನಾನು ಸಂಭಾಳಿಸಿದ್ದೀನಿ, ಧೈರ್ಯವಾಗಿ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಿದ್ದೀನಿ, ನನಗೆ ಏನು ಭಗವಂತ ಇಲ್ಲಿ ನನ್ನ ಕರ್ಮದ ಅನುಸಾರವಾಗಿ ಕೊಟ್ಟಿದ್ನೋ ಇಲ್ಲ ಪರೀಕ್ಷೆ ಅನುಸಾರವಾಗಿ ಕೊಟ್ಟಿದ್ನೋ ಅದನ್ನು ನಾನು ಸಂಪೂರ್ಣವಾಗಿ ನನ್ನ ಕೈಲಾದ ಮಟ್ಟಕ್ಕೆ ನಾನು ನಿರ್ವಹಿಸಿದ್ದೀನಿ. ಈಗ ನನಗೆ ಮೋಕ್ಷ ಪ್ರಾಪ್ತಿ ಬೇಕು, ಇನ್ಯಾವುದರ ಇಚ್ಛೆ ನನಗಿಲ್ಲ ತಂದೆ, ನನಗೆ ನೀನೇ ಬೇಕು ಅನ್ನೋ ರೀತಿಲಿ ಕೆಲವರು ಪ್ರಾರ್ಥನೆಯನ್ನು ಮಾಡ್ತಿದ್ರೆ ನಿಮಗೆ ಮೋಕ್ಷ ಪ್ರಾಪ್ತಿಯ ದಾರಿ ಇದೇ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಸಕಾರಾತ್ಮಕ ಸಮರ್ಪಣೆಗೆ ನಾನು ಯಾವಾಗಲೂ ಭರವಸೆಯಾಗಿ ನಿಂತಿದ್ದೀನಿ. ವ್ಯರ್ಥ ಆಗೋದಿಲ್ಲ ನಿಮ್ಮ ಭಕ್ತಿ ಶ್ರದ್ಧೆ. ಒಂದಿಷ್ಟು ಭಾವನೆಗಳ ಜೊತೆ ನೀವು ಮುಳುಗಿ ಅದರಿಂದ ಹೊರಗೆ ಬಂದು ಈಗ ಆಳವಾದ ಒಂದು ಮಹತ್ವ ತಿಳಿದಿದೆ, ನಿಮಗೆ ತಿಳ್ಕೊಂಡಿದ್ದೀರಾ ಅಂದರೆ ಖಂಡಿತ. ನಾನು ಕೇವಲ ಕಲ್ಲು ಅಂತ ಹೇಳಿ ನೋಡಿದವರಿಗೆ ನಾನು ಕಲ್ಲಾಗಿ ಕಾಣಿಸ್ತೀನಿ. ಇಲ್ಲಿ ಏನೋ ಒಂದು ಶಕ್ತಿ ಇದೆ, ಖಂಡಿತ ಆ ಶಕ್ತಿಯ ಸಂಪರ್ಕಕ್ಕೆ ನಾನು ಹೋಗಬೇಕು ಅಂದಾಗ ನೀನು ಯಾವ ರೂಪದಲ್ಲಿ ನನ್ನನ್ನು ನೋಡೋಕ್ಕೆ ಬಯಸ್ತೀಯೋ ಆ ರೂಪದಲ್ಲಿ ನಾನು ನಿನಗೆ ಜೊತೆ ಆಗ್ತೀನಿ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ನೀವು ಕೂಡ ಈಗ ನಿಮ್ಮನ್ನು ಸಾಬೀತುಪಡಿಸಿದಿರ. ಜೀವನದಲ್ಲಿ ಬಂದಿರುವ ಒಂದಿಷ್ಟು ಸಮಸ್ಯೆಗಳನ್ನು ಗಟ್ಟಿಯಾದ ನಿರ್ಧಾರಗಳ ಮೂಲಕ ಎದುರಿಸಿದಿರ. ಹಾಗೆ ನೀವೀಗ ಯೋಗ್ಯರಾಗಿದ್ದೀರ. ಭಗವಂತ ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ ನಿಮಗೋಸ್ಕರ, ಅದನ್ನು ಪಡ್ಕೊಳ್ಳೋಕ್ಕೆ ನೀವೀಗ ಅರ್ಹರಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಒಂದು ವಿಚಾರ ಬರ್ತದೆ. ಕೆಲವು ಬಾರಿ ನಿಮ್ಮ ಮನದಲ್ಲೂ ಕೂಡ ಒಂದು ಸಂದೇಹ ಬರುತ್ತೆ. ಇನ್ನೊಬ್ಬರನ್ನ ನೋಡಿ ಯೋಚಿಸ್ತೀರಾ, ನಾನು ಬಹಳ ಹಿಂದೆ ಉಳಿದ್ಬಿಟ್ಟಿದ್ದೀನೇನೋ ಅನ್ನೋ ರೀತಿಲಿ ಅನ್ನಿಸ್ತಾ ಇದೆ ಅನ್ನೋ ರೀತಿಲಿ. ಆದರೆ ನಿಮ್ಮ ಪ್ರಶ್ನೆ ನಿಮ್ಮ ದುರ್ಬಲತೆ ಅಲ್ಲ. ಈ ಜಗತ್ತು ಒಂದು ಭ್ರಮೆಯಲ್ಲಿ ಮುಳುಗಿದೆ. ಅಂದರೆ ಅದರ ಮಧ್ಯೆ ನೀವು ಬಹಳಷ್ಟು ಎದುರಿಸಿ ಸಮಸ್ಯೆಗಳನ್ನು ನಿಂತಿದ್ದೀರ. ಜೀವನದ ಪರೀಕ್ಷೆಗಳು ತುಂಬಾ ನಿಮಗೆ ಪಾಠವನ್ನು ಕಲಿಸಿದವೆ. ಸೋಲು ಒಪ್ಕೊಳ್ಳೋದು ಬಹಳ ಸುಲಭವಾಗಿತ್ತು ನಿಮಗೆ, ಆದರೂ ಕೂಡ ನೀವು ವಿಶ್ವಾಸವನ್ನು ಆರಿಸ್ಕೊಂಡಿದ್ದೀರಾ. ನೀವು ಕೆಲವು ಬಾರಿ ಜೀವನದಿಂದ ಕೆಲವರನ್ನು ದೂರ ಇಟ್ಟಿದ್ದೀರಾ. ಕೆಲವು ಜಾಗದಿಂದಲೇ ನೀವು ಕೂಡ ದೂರ ಉಳಿದಿದ್ದೀರಾ. ನಿಮ್ಮ ಆತ್ಮಕ್ಕೆ ಆ ಜನ, ಆ ಸಂಬಂಧ, ಜಾಗ ಸರಿ ಇರಲಿಲ್ಲ. ಅದನ್ನು ನೀವು ಅರ್ತಿದ್ರಿ, ಹಾಗಾಗಿ ಈ ನಿರ್ಧಾರ ತಗೊಂಡಿದ್ದೀರಾ. ಇದು ಕಾಕತಾಳೀಯ ಅಲ್ಲ, ಇದು ಪರೀಕ್ಷೆ ಮುಗಿಯುವ ಭಾಗವಾಗಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿ ಒಂದೊಂದೇ ಹಂತವನ್ನು ಪೂರ್ಣಗೊಳಿಸ್ತಾ ಅಂದರೆ ಈಗ ಒಂದು ಶೂನ್ಯದಿಂದ ಸಂಖ್ಯೆಯತ್ತ ಮುಖ ಮಾಡಿದರೆ ಎಲ್ಲವನ್ನು ಕಿತ್ಕೊಂಡು ಬರಿಗೈಯಲ್ಲಿ ನೀವು ನಿಂತಿದ್ರಿ. ನಿಮ್ಮ ಪ್ರಾರಬ್ಧ ಕರ್ಮ ಎಲ್ಲವನ್ನು ಕಿತ್ಕೊಂಡು ಒಂದು ಸಾರಿ ನಿಮ್ಮನ್ನು ಶೂನ್ಯವಾಗಿ ನಿಲ್ಲಿಸಿತ್ತು. ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಆ ಶೂನ್ಯವನ್ನು ಸಂಖ್ಯೆ ಹೇಗೆ ಮಾಡ್ಕೋಬೇಕು ಅನ್ನೋ ರೀತಿಲಿ ಅರಿವಿನೊಂದಿಗೆ ನೀವು ವ್ಯವಹರಿಸಿದಿರ. ಖಂಡಿತ ನಿಮ್ಮ ಉತ್ತಮ ಒಂದು ಸ್ಥಿತಿ ಈಗ ಶುರುವಾಗಿದೆ. ಅದು ಸ್ಥಾನ ಮಾನ ಗೌರವವನ್ನು ನಿಮಗೆ ತಂದುಕೊಡೋ ಸಿದ್ಧತೆಯನ್ನು ನಡೆಸಿದೆ. ಯಾಕಂದರೆ ಈಗ ನೀವು ಮೌಲ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಅದರ ಜೊತೆಗೆ ಧರ್ಮದ ಹಾದಿಯಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮಗೆ ಕೆಲವೊಂದು ಸಾರಿ ಅನಿಸುತ್ತೆ, ನನಗಾಗಿದ್ದ ಅನ್ಯಾಯಕ್ಕೆ ಭಗವಂತನ ನಾನು ಪೂಜೆನೇ ಮಾಡಬಾರ್ದು, ಇಷ್ಟೆಲ್ಲ ಅನ್ಯಾಯ ಆದಮೇಲೆ ಇಷ್ಟೆಲ್ಲ ಕಿತ್ಕೊಂಡ್ಮೇಲೆ ಇನ್ನೇನು ಉಳಿದಿದೆ ಭಗವಂತ ನನಗೆ ಕೊಡಲಿಕ್ಕೆ, ನನಗೆ ಬೇಕಾದದ್ದೆಲ್ಲವನ್ನ ಕಿತ್ಕೊಂಡ್ಬಿಟ್ಟಿದ್ದಾರಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸಿದ್ರೂ ಕೂಡ ಕೆಲವೊಂದಿಷ್ಟು ಸಂದೇಹಗಳು, ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮಗೆ ಆ ಭ್ರಮೆಯಿಂದ ಹೊರಗೆ ತಂದಿದ್ದಾವೆ ಅಂದರೆ, ಈಗ ನಿಮಗೆ ಅನಿಸಿದೆ ಅದು ಕಿತ್ಕೊಂಡಿದ್ದಕ್ಕೆ ಇದೇ ಕಾರಣ ಇತ್ತು, ನನ್ನ ಜೀವನದಲ್ಲಿ ಏನೋ ಬದಲಾವಣೆ ಬರಬೇಕಾಗಿತ್ತು, ಅಷ್ಟು ನರಳಾಡಿಸಿದ್ದು ನನ್ನದೇ ಪ್ರಾರಬ್ಧ ಕರ್ಮ ಆಗಿತ್ತಾ, ಇಲ್ಲ ಪರೀಕ್ಷೆ ಆಗಿತ್ತಾ, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ನೀವು ಸಂಭಾಳಿಸ್ಕೊಂಡು ಇವತ್ತು ನಿಂತಿದ್ದೀರಾ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಜೀವನ ಸಲೀಸಾಗಿ ಸಿಕ್ಬಿಟ್ರೆ ಅದು ಜೀವನ ಅಂತೇಳಿ ಅಂದ್ಕೊಳ್ಳೋದಿಲ್ಲ. ಶ್ರಮಪಟ್ಟು ಏನಾದರೂ ಪಡ್ಕೊಂಡಾಗಲೇ ಅದರ ಬೆಲೆ ನಿಮಗೆ ಗೊತ್ತಾಗೋದಲ್ವಾ. ಇವತ್ತು ಬೆಳಗ್ಗೆಯಿಂದ ಹೋಗಿ ಕೆಲಸ ಮಾಡಿ ರಾತ್ರಿ ಒಂದು 500-1000 ರೂಪಾಯಿನೋ ಕೂಲಿ ತೊಗೊಂಡು ಬಂದು ನೆಮ್ಮದಿಯಾಗಿ ಅದನ್ನು ಮನೇಲಿಟ್ಟು ಮಲಗಿದಾಗ ತಕ್ಷಣವೇ ನಿದ್ದೆ ಹತ್ತುತ್ತೆ. ಅದೇ ಒಂದು 500-1000ನ ಕತ್ಕೊಂಡು ಬಂದು ಮನೇಲಿಟ್ಟು ಮಲಗಿದಾಗ ನಿದ್ದೆ ಬರುತ್ತಾ? ಆ ರೀತಿ ಜೀವನವನ್ನು ತುಂಬ ಚೆನ್ನಾಗಿ ಈಗ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಧರ್ಮದ ಹಾದಿಯಲ್ಲಿ, ಸೇವೆಯ ಹಾದಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಈಗ ಹೇಗಾಗಿದೆ ಅಂದರೆ ಸತ್ಕಾರ್ಯ ಸತ್ಸಂಗ ನಿಮ್ಮ ಜೀವನದ ಒಂದು ಭಾಗವಾಗಿದೆ. ಅಂದರೆ ಭೌತಿಕವಾಗಿಯೂ ನೀವು ಅನೇಕ ರೀತಿಯ ಜವಾಬ್ದಾರಿ, ಒಂದಿಷ್ಟು ಕರ್ತವ್ಯಗಳಿಗೆ ಬದ್ಧರಾಗಿ ನಡ್ಕೊಳ್ತಾ ಇದ್ದೀರಾ. ಬೇಕದು, ಯಾಕಂದರೆ ಇಲ್ಲಿ ಒಂದು ಮೋಹದಲ್ಲೇ ಇದ್ದೀರಾ, ಅದು ಬೇಕಾಗಿದೆ. ಅದ್ರ ಜೊತೆಗೆ ನೀವು ನಿಮ್ಮ ಮುಂದಿನ ಒಂದು ಪ್ರಯಾಣವನ್ನು ಸುಲಭ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಖಂಡಿತ ಈ ಎಲ್ಲ ರೀತಿಯ ಒಂದಿಷ್ಟು ಪರೀಕ್ಷೆಗಳನ್ನು ನೀವು ದಾಟಿದ್ದೀರಾ. ಅಂದರೆ
ಇಲ್ಲಿ ನೀವು ಅಂತಿಮ ಚರಣದಲ್ಲಿ ನಿಂತಿದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ಸಿಗ್ತವೆ. ಯಾವ ಜೀವನ ಬೇಕು ಅಂತೇಳಿ ನೀವು ಬಯಸಿದ್ರು ಆ ಜೀವನ ನಿಮ್ಮಿಂದ ದೂರವಿಲ್ಲ, ಅದು ನಿಮ್ಮ ಯೋಚನೆಗಿಂತಲೂ ಹತ್ತಿರವಿದೆ. ಅದರ ಸೂಚನೆಗಳನ್ನು ನಾನು ಕೊಡ್ತೀನಿ. ನನ್ನ ಜೊತೆಗಿನ ಸಂಪರ್ಕವನ್ನು ನೀನು ಸಂದೇಹದಿಂದ ಕಳೆದುಕೊಳ್ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಏನೇ ಮಾಡಿದ್ರು ಏನೇ ಆದರೂ ಇಲ್ಲಿ ಯಾವುದು ನಿನ್ನದಲ್ಲ, ನನ್ನದು ಅನ್ನುವ ಭ್ರಮೆಯಲ್ಲಿ ಇರಬೇಡ. ಇಲ್ಲಿ ಏನು ಇರುತ್ತೋ, ಏನು ಹೋಗುತ್ತೋ, ಏನು ನಿನ್ನಿಂದ ದೂರ ಆಗುತ್ತೋ, ಕಸ್ಕೊಳ್ಳಲ್ಪಡುತ್ತೋ ಎಲ್ಲದಕ್ಕೂ ಒಂದು ಕಾರಣ ಇದೆ ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕುಲದೇವತೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಗ್ರಾಮ ದೇವತೆಯ ಆಶೀರ್ವಾದ ಕೂಡ ನಿಮಗೆ ಇದೆ. ಹಾಗೆ ನಿಮ್ಮ ಬಾಲ್ಯದ ಒಂದಿಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಮನದಲ್ಲಿ ಈಗ ಬಂದು ನಿಮ್ಮನ್ನು ಇನ್ನೂ ಪ್ರೋತ್ಸಾಹಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದ್ರ ಜೊತೆ ಉತ್ತಮ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ಇನ್ನೊಬ್ಬರ ಜೀವನ ಅನುಕರಣೆ ಮಾಡೋದಕ್ಕಿಂತ ಇಲ್ಲಿ ನಾನು ತುಂಬ ಉತ್ತಮವಾಗಿದ್ದೀನಿ ಅನ್ನೋ ರೀತಿಯಲ್ಲಿ, ಅಂದರೆ ಇಷ್ಟು ಸಿಕ್ಕಿದೆಯಲ್ಲ, ಇದು ಇಲ್ದವರು ಎಷ್ಟೋ ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ಈಗ ನೀವೊಂದಿಷ್ಟು ಸಾರ್ಥಕತೆಯ ಭಾವನೆಗಳನ್ನು ಮೈಗೂಡಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಭಗವಂತ ಏನಾದರೂ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು ಅಂದರೆ ಗುರುವಿನ ಮೂಲಕ ಅನೇಕ ರೀತಿಯ ಪರೀಕ್ಷೆಗಳನ್ನಂತೂ ಸಹಜವಾಗಿಯೇ ಒಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಗುರುವಾಗಿಯೂ ಬರ್ತಾರೆ, ಭಗವಂತನ ರೂಪದಲ್ಲಿ ಆಶೀರ್ವಾದವಾಗಿಯೂ ಬರ್ತಾರೆ, ಹಾಗೆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ತೋರಿಸೋಕ್ಕೂ ಕೂಡ ಬರ್ತಾರೆ, ಹಾಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗುರುವು ನಿಮ್ಮ ಒಂದು ಪ್ರಾರಬ್ಧ ಕರ್ಮ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಿರ್ಬೋದು, ಪ್ರಾಯಶ್ಚಿತ್ತಪಟ್ಟು ಅವರ ಶರಣದಲ್ಲಿ ಹೋಗಿದ್ದಿರ್ಬೋದು, ಎಲ್ಲ ಭಾರವನ್ನು ನಿಮ್ಮ ಪಾದಗಳಲ್ಲಿಟ್ಟು ಶರಣಾಗಿದ್ದೀನಿ, ನನಗೀಗ ಯಾವುದೇ ರೀತಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನು ನಿಂತಿದ್ದೀನಿ, ಗುರುವೇ ನನ್ನನ್ನು ಕಾಪಾಡು ಅಂದ ನಿಮ್ಮ ಆ ಭಾರವನ್ನು ಅವರು ಸ್ವೀಕರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಅವರು ನಿಮ್ಮ ಒಂದಿಷ್ಟು ಸಮಸ್ಯೆ ಏನಿದೆಯೋ, ಒಂದು ಭಾರ, ಕಾಯಿಲೆ, ಯಾವುದೋ ಒಂದು ನರಳಾಟ, ಎಲ್ಲ ಭಾರವನ್ನು ನಾನು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ. ಇದು ನೀನು ನನ್ನ ಶರಣದಲ್ಲಿದೆಯಾ ಅಂದರೆ ಇದು ನಿನಗೆ ನನ್ನ ಆಶೀರ್ವಾದದ ಭರವಸೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಆಶೀರ್ವಚನವನ್ನು ಈ ಉಪದೇಶದ ಮೂಲಕ ಕೊಡ್ತಾ ಇದ್ದಾರೆ. ಇದು ಉಪದೇಶದ ಎನರ್ಜಿಯ ಮೂಲಕ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ. ಗುರುವಿನ ಎನರ್ಜಿ ಅಂದರೆ ಭಗವಂತನ ಎನರ್ಜಿ ಜೊತೆ ಆದ ತಕ್ಷಣ ಹಿಂದೆ ಇದ್ದ ಗೊಂದಲ, ಭಯ ಅಥವಾ ಮುಂದೇನು ಎನ್ನುವ ಪ್ರಶ್ನೆಗಳು ಕಡಿಮೆ ಆಗ್ತಾ ಇದ್ದಾವೆ. ಒಳಗಿನಿಂದಲೇ ಉತ್ತರ ಸಿಗುವ ಹಂತ ನಿಮಗೆ ಬರ್ತಾ ಇದೆ. ನೀವು ಬಲವಂತವಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಸೆರೆಂಡರ್ ಮತ್ತು ಟ್ರಸ್ಟ್ ಮಾಡೋದೇ ಸರಿ ಅನ್ನೋ ರೀತಿಯಲ್ಲಿ ಒಪ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇದೇ ಸುಲಭ ದಾರಿ ಅಂತೇಳಿ ಈಗ ನಿಮಗೆ ಅನಿಸಿದೆ. ನಿಮ್ಮ ಮೇಲೆ ಒಂದು ರೀತಿಯ ಪ್ರೊಟೆಕ್ಷನ್, ಬ್ಲೆಸ್ಸಿಂಗ್ ಎನರ್ಜಿ ಇದೆ. ತಡವಾಗ್ತಿದೆ ಅಂತೇಳಿ ಅನಿಸಿದ್ರು ಕೂಡ ಕೆಲವು ವಿಷಯಗಳು ತಡವಾಗುವುದು ನಿಮ್ಮ ಒಳಿತಿಗಾಗಿಯೇ ಇರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಂದು ಹಳೆಯ ಸೈಕಲ್ ಮುಗಿದು ಹೊಸ ಅವಕಾಶಕ್ಕೆ ಜಾಗ ಮಾಡ್ತಿರುವ ಸೂಚನೆ ಕಾಣಿಸ್ತಿದೆ. ವಿಶೇಷವಾಗಿ ಕರಿಯರ್ ಮತ್ತು ಪ್ರಯಾಣ ಸಂಬಂಧಿತ ರಿಲೇಟೆಡ್ ಆಪರ್ಚುನಿಟಿಗಳಲ್ಲಿ ಪಾಸಿಟಿವ್ ಮೂಮೆಂಟ್ ಕಾಣಿಸ್ತಾ ಇದೆ. ಜೀವನದಲ್ಲಿ ಒಂದು ಹೊಸ ಡೈರೆಕ್ಷನ್ ಅಥವಾ ಆಪರ್ಚುನಿಟಿ ಬರುವ ಸಾಧ್ಯತೆ ಎನರ್ಜಿ ಇದೆ. ಮೊದಲಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಎರಡು ಆಯ್ಕೆಗಳ ನಡುವೆ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರ್ಬೋದು. ಆದರೆ ನಿಮ್ಮ ಮೌಲ್ಯವನ್ನು ನೀವು ಅರ್ಥಕೊಳ್ಳಿ, ನಿಮ್ಮನ್ನು ಗೌರವಿಸುವ ಪ್ರೀತಿಯನ್ನೇ ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದರೆ ನೀವು ನಂಬಿದ ಶಕ್ತಿ, ಅದು ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ಯಾವುದೇ ಒಂದು ಶಕ್ತಿಯನ್ನು ನಂಬಿದ್ದೀರಿ ಅಂದರೆ ಆ ಶಕ್ತಿ ನಿಮಗೆ ಗೈಡೆನ್ಸ್ ಕೊಟ್ಟಿದೆ. ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದ್ರ ಮೂಲಕ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.